ಭಾಳ ಅದ್ಭುತ ಕಾರ್ಯ ಇವತ್ತು ಮಾಡ್ತಾಯಿದ್ದಾರೆ. ಸುಮಾರು 5,000 ಮಕ್ಕಳಿಗೆ ಉಚಿತ ಶಿಕ್ಷಣ, ಎಲ್ಲ ವಸತಿ, ಪ್ರಸಾದ ಅವೆಲ್ಲ ಮಾಡಿ ಇಷ್ಟು ದೊಡ್ಡ ಸಿದ್ಧಗಂಗಾ ಮಠದ ನಂತರ ನಮ್ಮ ಕರ್ನಾಟಕದಲ್ಲಿ ಬಡ ಮಕ್ಕಳಿಗೆ, ದೀನದಲಿತ ಮಕ್ಕಳಿಗೆ, ದುರ್ಬಲರಿಗೆ ಒಂದು ಸಿದ್ಧಗಂಗಾ ಮಠ ಆಶಾಕಿರಣ ಇತ್ತು. ಈಗ ಇದೂ ಒಂದು ಕೊಪ್ಪಳದ ಗವಿಮಠ ಇವತ್ತು ಕರ್ನಾಟಕದ 2 ಕಣ್ಣುಗಳಾಗಿವೆ. ನಾವು ಸಿದ್ದೇಶ್ವರ ಸಂಸ್ಥೆ ಮೊನ್ನೆ ಒಂದು ಶಿವಾನುಭವ ಮಂಟಪದ ಉದ್ಘಾಟನೆಗೆ ಗುರುಗಳನ್ನ ಅಲ್ಲಿ ಆಹ್ವಾನ ಮಾಡಿದ್ದೀವಿ. ಅವಾಗ ನಾವೆಲ್ಲರೂ ಕೂಡಿ ನಾವು ಸಣ್ಣ ಒಂದು ಕಾಣಿಕೆ ಕೊಡಬೇಕು ಅಂಥೇಳಿ ಇವತ್ತು ಶ್ರೀ ಸಿದ್ದೇಶ್ವರ ಸಂಸ್ಥೆ ವಿಜಯಪುರ ಹಾಗೂ ಸಿದ್ದೇಶ್ವರಿ ಸೌಹಾರ್ದ ಸಹಕಾರಿ ನಿಯಮಿತದಿಂದ 101 ಕ್ವಿಂಟಲ್ ಅಕ್ಕಿ, 5,000ದ ಒಂದು ವಿಭೂತಿ. ಯಾಕಂದರೆ ನಮ್ಮ ಗೋಶಾಲೆಯಲ್ಲೇ ವಿಭೂತಿ ತಯಾರು ಮಾಡ್ತೀವಿ. ಸುಮಾರು ಒಂದು 5 ಕಿಲೋ ಏನು ಕುಂಕುಮ, ಒಂದು ನಮ್ಮ ಗೋಶಾಲೆ ಒಂದು 5 ಕಿಲೋ ತುಪ್ಪ, ಒಂದು ನಮ್ಮದು ಒಂದು ಅಲ್ಪ ಕಾಣಿಕೆ, ಅಲ್ಪ ಸೇವೆ. ಅವ್ರ ಗುರುಗಳೇ ಮಾಡ್ತಾ ಇರುವಂಥ ಒಂದು ಕೆಲಸಕ್ಕೆ ಒಂದು ಅಳಿಲು ಸೇವೆ ಇರಲಿ ಅಂತೇಳಿ ಎಲ್ಲ ನಮ್ಮ ಸಿದ್ದೇಶ್ವರ ಸಂಸ್ಥೆ, ಸಿದ್ದೇಶ್ವರಿ ಸೌಹಾರ್ದ ಎಲ್ಲರೂ ಕೂಡಿ ಇವತ್ತು ಅದನ್ನು ಅರ್ಪಣೆ ಮಾಡಲಿಕ್ಕೆ ಇವತ್ತು ಕೊಪ್ಪಳಕ್ಕೆ ಬಂದಿದ್ದೀವಿ. ಏನು ಬೆಳವಣಿಗೆ ಏನಿಲ್ಲ, ನೋಡ್ತಿರಲ್ಲ, ನೀವೇ ಹೇಳಬೇಕು. ಈಗ ಅದು ವಿಜಯೇಂದ್ರನ ಮತ್ತೆ BJP ಅವರು ಮತ್ತೆ ತಲೆ ಮೇಲೆ ಕುಂಡ್ಸ್ಕೊಂಡ್ರೆ ನಾವು ಹೊಸ ಪಕ್ಷ ಗ್ಯಾರಂಟಿ. ನಮ್ಮ ಸರ್ಕಾರ ಬಹುಮತ ಬರೋದು ಗ್ಯಾರಂಟಿ, ಕರ್ನಾಟಕ ಉದ್ಧಾರ ಆಗೋದು ಗ್ಯಾರಂಟಿ. ಇನ್ನೂ ವಿಜಯೇಂದ್ರ ಬದಲಾವಣೆ ಇಲ್ಲ ಅನ್ನೋ ಬದಲಾವಣೆ ಮಾಡೋದು ಬಿಡೋದು ಆ ಪಾರ್ಟಿಯವ್ರಿಗೆ ಸಂಬಂಧ ರೀ. ಅವ ಅಯೋಗ್ಯದಾನ, ಭ್ರಷ್ಟದಾನ ಅಂತ ನಾವು ಹೇಳಿರಪ್ಪ. ಅದ್ರ ಮೇಲೆ ನಮ್ಗೆ ಅವನೇ ಬೇಕಂತ ಮಾಡ್ತೀನಿ, ನಾವೇನು ಮಾಡೋದು? ಅವಾಗ ಇಡೀ ಪಾರ್ಟಿನೇ ನೀವು ಹೇಳಿದ್ದಕ್ಕೆ ಸಪೋರ್ಟ್ ಮಾಡುತ್ತಂದ್ರೆ ಸರ್, ಈಗ ಅಯೋಗ್ಯ ಅಂತ ನೀವು ಹೇಳ್ತೀನಿ ಅಂದ್ರೆ ಇಡೀ ಪಾರ್ಟಿನೇ ಅವ್ರಿಗೆ ಸಪೋರ್ಟ್ ಮಾಡುತ್ತಂದ್ರೆ ಹೆಂಗೆ ಸರ್? ನೀವು ಯಾಕೆ ಯಾವ ಮಾಧ್ಯಮ ನಿಮ್ಮದು ಚಾನಲ್? ನಮ್ಮದು TV. ಹಾಂ, ನೀವು ನ್ಯೂಟ್ರಲ್ ಇದ್ದೀರಿ ಬಿಡ್ರಿ. ನಿಮ್ಗೆ ಹೇಳ್ತೀನಿ, ಇಡೀ ಕರ್ನಾಟಕದಲ್ಲಿ ಅವನ ನಾಯಕತ್ವ ಯಾರೂ ಒಪ್ಕೋತಾ ಇಲ್ಲ. ಯಾರು ಹೇಳಿದ್ರು ಟೊತ್ತಿಗೆ ಡಿಕ್ಲೇರ್ ಮಾಡಿ ಹೋಗಿತ್ತಿದ್ರಿ. ಇಡೀ ದೇಶನಾಗ ಎಲ್ಲ ಚುನಾವಣೆ ಅದು. ನಾಗಾಲ್ಯಾಂಡು, ಸಿಕ್ಕಿಮು, ಯಾವುದದು ಮಿಜೋರಾಮ ಅಂತ BJP ರಾಜ್ಯಾಧ್ಯಕ್ಷರಾದರು. ಕರ್ನಾಟಕ, ಅದು ದಕ್ಷಿಣ ಭಾರತದಲ್ಲಿ BJPಗೆ ಏನಾರೇ ನೆಲೆ ಇರುವಂಥ ರಾಜ್ಯ ಆದರೂ ಕರ್ನಾಟಕ. ಇಲ್ಲಿ ಒಬ್ಬ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಲಿಕ್ಕೆ ಇಟ್ಟು ಗೊಂದಲ ಯಾಕಾಗೈತಂದರೆ, ಎಲ್ಲರೂ ಈ ವ್ಯಕ್ತಿನ ಬೇಡ, ಇವನ ನೇತೃತ್ವಕ್ಕೆ 30 ಸೀಟು ಬರೋದಿಲ್ಲ. ಅವ್ರ ತಂದೆಗೆ ಅವನ ಮಗ ಎಂಥವ್ ಇದ್ರೂ ಅವನಿಗೆ ಪ್ರೀತಿ ಇರ್ತೈತಿ. ಏನು ಹೆತ್ತವರಿಗೆ ಹೆಗ್ಗಣ ಮುದ್ದಂಗೆ ನನ್ನ ಪೂಜ್ಯ ತಂದೆಯವರು ನನ್ನ ಪ್ರೀತಿಯ ಮಗ ಅಥವಾ ಹೊಡ್ಕೊತ ಹೋಗ್ತಾರೆ ಅವರು. ಆದರೆ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾರೆ. ಸ್ವಾಮಿಗಳು ಹೆಂಗಾಗ್ಯಾರ ಗುರ್ತಾಗೈತಲ್ಲ ಈಗ. ಹಾಂ, ಸ್ವಾಮಿಗಳ ಕೆಲಸ ಏನು DK ಶಿವಕುಮಾರ್ ಆಗಬೇಕು, ಆಶೀರ್ವಾದ ಇದೆ. ಹಾಂ, ಅಂಥ ಭ್ರಷ್ಟನೇ ಮಾಡ್ತಾರೆ ಅಂದ್ರೆ ಅವ್ರಿಗೆ ಒಳ್ಳೆಯ ದಕ್ಷಿಣ ಅವ್ರಿಗೂ ಕೊಟ್ಟಾನ DK ಶಿವಕುಮಾರ. ಇವರು ದೊಡ್ಡ ದೊಡ್ಡ ಮಹಾಭ್ರಷ್ಟರದಾರಲ್ಲಿ ಸ್ವಾಮಿಗಳಿಗೆಲ್ಲ ಪಾದಪೂಜೆಗೆ 11 ಲಕ್ಷ, 11,1111 ಕೊಟ್ಟಿರ್ತಾರೆ. ಹೋಗೋಣ ಆಶೀರ್ವಾದ, ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿ. ಅಲ್ಲಕ್ಕೇನು ಗಂಟು ಹೋಗೈತೆ. ಇವ್ರು ಹೇಳ್ಕೊಂಡು ಆಗಿಬಿಡ್ತೈತೆ. ಆ ಒಂದು ತಪಸ್ಸಿನ ಶಕ್ತಿ ಇವತ್ತಿನ ಸ್ವಾಮಿಗಳಲ್ಲಿ ಉಳಿದಿಲ್ಲ. ಇವತ್ತು ಇದೇ ಕೊಪ್ಪಳ ಗುರುಗಳದಾರ ಎಂದ್ರೆ ರಾಜಕೀಯ ಮಾತಾಡ್ತಾರೇನ್ರಿ? ನಮ್ಮ ಸಿದ್ದೇಶ್ವರಪ್ಪರು ಇದ್ರು ಎಂದ್ರೆ ರಾಜಕೀಯ ಮಾತಾಡ್ತಾರೆ? ಇವ್ರು 10 ಹೊಂಟ್ರೆ DK ಶಿವಕುಮಾರ್ ಆಗಲಿ, ವಿಜೇಂದ್ರ ಆಗಲಿ, ಯಾರವ ಇನ್ನು ಸಿದ್ದರಾಮಯ್ಯ ಮುಂದುವರಿಲಿ. ನಿಮ್ಗೆ ಎದಕ್ಕೆ ಬೇಕಪ್ಪ? ಮಠದಾಗ ಚಲೋ ಒಂದು ದಾಸೋಹ ಮಾಡಿರಿ, ಒಂದು 100 ಮಕ್ಕಳಿಗೆ, ಬಡ ಮಕ್ಕಳಿಗೆ ಪ್ರಸಾದ ಹಾಕ್ರಿ. ಊರು ತುಂಬ ಅಡ್ಡಾಡಿ ಜೋಳಿಗೆ ಒಳಗೆ ಜೋಳ ಒಳೆ ಮಾಡಿ ತಂದು ಒಂದು 100 ಮಕ್ಕಳನ್ನ ಬೆಳೆಸಿದ್ರೆ ಶಿಕ್ಷಣ ಕಲ್ತಾರೆ. ಅದ್ರಾಗ ಒಬ್ಬ IAS ಆಗ್ತಾನೆ, ಒಬ್ಬ IPS ಆಗ್ತಾನೆ, ಒಬ್ಬ ಪೊಲೀಸ್ ಆಗ್ತಾನೆ. DK ಶಿವಕುಮಾರ್ ಬ್ಯಾನ್ ಹತ್ತಿದ್ರೆ ಭಾಳ ಆದ್ರೆ ನಿಮ್ಗೆ ರೊಕ್ಕ ಕೊಟ್ಟಿರ್ತಾನೆ ಒಂದು ಸ್ಟೇಟ್ಮೆಂಟ್ ಕೊಡ್ಲಕ್ಕ. ಈ ದೊಡ್ಡ ದೊಡ್ಡ ಶ್ರೀಮಂತರು ಏನದಾರಲ್ಲ ರಾಜಕಾರಣಿಗಳು ಏನು ಮಾಡ್ತಾರೆ? ದೊಡ್ಡ ಸ್ವಾಮಿಗಳನ್ನ ಮನೆಗೆ ಕರೀತಾರೆ. ಕರೆದು ಒಳ್ಳೆ ಭರ್ಜರಿ ಪ್ರಸಾದ ಮಾಡಿಸಿರ್ತಾರೆ. 11 ಲಕ್ಷ ರೂಪಾಯಿ ಪಾದ ಪೂಜೆದು ಕೊಡ್ತಾರೆ. ಹೊರಗೆ ನಿಮ್ಮನ್ನು ಕರೆಸಿ ನಿಂದಿರ್ಸಿರ್ತಾರೆ. ನಿಮ್ಮ ಎಡಿಟರ್ಗೆ ಹೇಳಿರ್ತಾರೆ ಇದೇ ಕ್ವಶನ್ ಇವರಿಗೆ ಕೇಳಬೇಕು ಸ್ವಾಮಿಗಳಿಗೆ. ಇವರು
ಅವರು ನಿಮಗೆ ವಾಟ್ಸಪ್ನಾಗ ಕಳಿಸ್ತಾರೆ. ಕ್ವಶನ್ ನಂಬರ್ 1, ಯಡಿಯೂರಪ್ಪನವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ. ಯಡಿಯೂರಪ್ಪ ಇರದೇ ಇದ್ರೆ ಬಿ ಜೆ ಪಿ ನಾಶ ಅದಾರೆ. ಯಾಕೆ 11 ಲಕ್ಷ ಬಿದ್ದಿರ್ತೈತೆ, ಒಳ್ಳೆ ಮೀಸಲಿಟ್ಟು ತುಪ್ಪದಾಗಿನ ಶಾಂಗಿ ಪಾಸ್ ಬಿದ್ದಿರ್ತೈತೆ, ಹೊರಗೆ ಬಂದು ಹಿಂಗೆ ಕೈ ಹಿಡಿದು ಹೇಳ್ತಾರೆ. ಮುಂದೆ ವಿಜೇಂದ್ರಕ್ಕೆ ಭಾಳ ತೊಂದರೆ ಕೊಡ್ತಾ ಇದ್ದಲ್ಲ ಕಾರಣ ಅವ್ರಿಗೆಲ್ಲರಿಗೂ ಹಾಳಾಗಿ ಹೋಗಲಿ, ಇದು ನನ್ನ ಶಾಪ ಅಂತಾರೆ. ಇಂಥ ಸ್ವಾಮಿಗಳಿಂದ ಏನು ಸಡಗಾಡಾಗೋದೈತಿ. ಅದಕ್ಕೆ ಅಂಥವ್ರ ಬಳಿ ಹೋಗೋದು ಬಿಟ್ಟು ನಾವು ಈ ಮಟ್ಟಕ್ಕೆ ಯಾಕೆ ಬಂದೀವಿ. ಇವ್ರು ಮಾಡುವಂಥ ಕೆಲಸ ಇವತ್ತು ಹೆಂಗೆ ಅದ್ಭುತ ಮಾಡ್ಯಾರ ನೋಡ್ರಿ. ವಿಚಾರವಾಗಿ ಕುಟುಂಬ ರಾಜಕಾರಣದ ವಿಚಾರವಾಗಿ ಇಲ್ಲ ಅವರೇ ಹೇಳಿದ್ದಲ್ರಿ, ಪಕ್ಷದವ್ರೆ ಮೋದಿಯವ್ರು ಹೇಳ್ಯಾರ. ಇಲ್ಲ ವಂಶವಾದ ಭ್ರಷ್ಟಾಚಾರ ಹಮಾರ ಪಾರ್ಟಿ ಮೇ ನೈ ಚಲೇಗ ಅಂತ ಹೇಳ್ಯಾರಲ್ಲ, ಅದು ನಡ್ಕೋಬೇಕಂತ ಹೇಳ್ತೀವಿ ಅಟ್ಟೆ. ಇಲ್ಲಾಂದ್ರೆ ಡಿಕ್ಲೇರ್ ಮಾಡಿಬಿಟ್ರಪ್ಪ, ವಂಶವಾದ ನಡೀತೈತಿ, ಭ್ರಷ್ಟಾಚಾರ ನಡೀತೈತಿ. ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನು ಎಲ್ಲರೂ MLA MP ನಾವು ಟಿಕೆಟ್ ಕೊಡ್ತೀವಿ ಡಿಕ್ಲೇರ್ ಮಾಡಿಬಿಡ್ರಿ. ಎಲ್ಲ ಪಾರ್ಟಿಯಾಗ ಐತಿ ಸರ್ ಇದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು. ಅದು ಏನಿರಲ್ಲ, ನಮ್ಮ BJP ಒಳಗೆ ಏನು ಹೇಳ್ಯಾರ ಅದನ್ನು ಕೇಳಾಕತ್ತೀವಿ ಅಟ್ಟೆ. ಈಗ ಮೊನ್ನೆ ಮನಸ್ಸುಗಳು ಕೂಡ ಒಂದಾಗಬೇಕು ಅಂತೇಳಿ ಒಡೆದ ಮನಸ್ಸುಗಳು ಒಂದಾಗಬೇಕಾದ್ರೆ ಅಂಥ ಒಬ್ಬ ಒಳ್ಳೆಯ ನಾಯಕತ್ವ ಬಂದರೆ ಒಡೆದ ಮನಸ್ಸುಗಳು ಒಂದಾಗ್ತಾವೆ. ಹಾಂ, ಯಾರು ಅವನು ಬಿಟ್ಟು ಯಾರು ಬೇಕಾದವ್ರು ಆಗಲ್ಲ ಅನ್ನೋ ನಿರ್ಣಯಕ್ಕೆ ಬಂದೀವಿ ನಾವು ಎಲ್ಲರೂ. ಯಾರಾದ್ರೂ ನಡೀತು ಸರ್, ಯಾರು ಬೇಕಾದವ್ರು ನೀವು ಆಗ್ತಿದ್ರು. ಎಸ್ ನೋಡ್ರಿ, ನಾವೆಲ್ಲ ಮಾತಾಡ್ಕೋತಿದ್ದೀವಿ, ನಾವೆಲ್ಲ ಒಂದೇ ಇದ್ದೀವಿ. ಅವರಲ್ಲಿ ತೀವ್ರ ಭುಗಿಲದ್ದು ಭಿನ್ನಮತ ಇಲ್ಲ, ಯಾರು ಸುಡುಗಾಡಿಲ್ಲ. ನಾವೆಲ್ಲ ಮಾನ್ಯನೇ ಗೋಕಾಕ್ ಹೋಗಿದ್ದೆ ಲಕ್ಷ್ಮೀ ಜಾತ್ರೆಗೆ, ರಮೇಶ್ ಜಾರಕಿಹೊಳರ ಅಲ್ಲಿಬ್ಬರು ಕೂಡ ಇದ್ದೀವಿ. ಮರುದಿವಸ ಅವರೆಲ್ಲ ಕುಮಾರ್ ಬಂಗಾರಪ್ಪ, ಲಿಂಬಾಳವರು, ಸಿದ್ದೇಶ್ವರ ಅವರು ಎಲ್ಲ ಬಂದಿದ್ದರು. ನಾವೆಲ್ಲ ಕೂಡಿದ್ದೀವಿ. ನಾವೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ವಿಚಾರ ಮಾಡಕತ್ತೀವಿ. ನಮ್ಗೆ ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕ ನಾಯಕತ್ವ ಬೇಕಾಗಿದೆ, ಈ ಡಂಬಾಚಾರ ನಾಯಕತ್ವ ಬೇಕಾಗಿಲ್ಲ. ನಾ ರೈತನ ಮಗ, ನಾವು ಯಾರ ಮಕ್ಕಳ್ರಿ, ನಾವು ಎಮ್ಮೆ ಮಕ್ಕಳೇನು? ಹಾಂ, ನಾವು ರೈತನ ಮಕ್ಕಳೇ, ನಾವು ಹಳ್ಳ್ಯಾನವರು, ಯತ್ನಾಳ್ ಅನ್ನೋಂಥ ಹಳ್ಳಿಯವರು. ನಮ್ಮ ಮನೆಯಾಗೂ ಒಕ್ಕಲ್ತನ ಐತಿ, ನಾವು ಗಳೆ ಪಳೆ ಹೊಡೆದೀವಿ. ಇವ್ರು ಗಳೆ ಹೊಡಿಲಾರ್ದವರೆಲ್ಲ ನಾವು ರೈತನ ಮಕ್ಕಳು, ನಾವು ರೈತನ ಮಕ್ಕಳು. ನಾ ಏನದು 0% ಬಡ್ಡಿ ಮಾಡಿ ನನ್ನ ಕೈ ಕೊಡಲಿ, ಇಡೀ ರಾಜ್ಯದ ಇತಿಹಾಸ ಚೇಂಜ್ ಮಾಡ್ತೀನಿ. ಇವ್ ಏನು ಮಾಡ್ಯಾನ ಇವ್ರ ಅಪ್ಪನಂದಂಗೆ ಮಾಡ್ತೇನೆ. ಚಿಡದತ್ತಂದ್ರೆ ರಾಮುಲವ್ರು ಹೇಳ್ಕೊಂಡು ನಾನು ಹೋಗಿ ಜೈ ಎಲ್ಲಕ್ಕ. ರಾಮುಲವರು ಅವ್ರಿಗೆ ಎಷ್ಟು ಅಪಮಾನ ಆಗೈತಲ್ಲ ವಿಜೇಂದ್ರಿಂದ, ಖರೆ ಅವರು ವಾಗ್ದಾನಿಕೆ ಆಗಬಾರ್ದಾಗಿತ್ತು. ರಾಮುಲು ಅವರು ಮಂತ್ರಿ ಇದ್ದಾಗ ಇದೇ ವಿಜೇಂದ್ರನೇ ಅವ್ರ PAಗಳ ಮ್ಯಾಗ ಕರಪ್ಷನ್ ಚಾರ್ಜ್ ಮಾಡಿ ಕಂಪ್ಲೇಂಟ್ ಮಾಡಿದ್ದ. ಅಂದ್ರೆ ರಾಮುಲು ಅವ್ರ ಭವಿಷ್ಯನೇ ಹಾಳು ಮಾಡದಂಥ ವ್ಯಕ್ತಿ ಮತ್ತು ಅವನಿಗೆ ಜೈ ಎತ್ತಾರಂದ್ರೆ ಅದು ಭಾಳ ವಿಷಾದಕರವಾದ ಸುದ್ದಿ. ಸರಿ, ಹೊಸ ಪಕ್ಷದ ಆಲೋಚನೆಗಳು ಏನಿದಾವೆ ಸರ್? ಹೊಸ ಪಕ್ಷ ನೋಡ್ರಲ್ರಿ, ಇವ್ರು ಕರ್ನಾಟಕದ ರಾಜ್ಯಾಧ್ಯಕ್ಷನೇ ಮಾಡಲಾಗ್ಯಾರಲ್ಲ. ಜಲ್ದಿ ಡಿಕ್ಲೇರ್ ಆಯ್ತಂದ್ರೆ ನಮ್ಮದು ಡಿಕ್ಲೇರೇ. ವಿಜಯದಶಮಿ ಸಮೀಪ ಬಂದೈತೆ, ಅದ್ರ ಸಂಬಂಧ ಕಾಯ್ತಿದ್ದೀರಿ? ಹೌದು, ಕಾಯ್ತೈತೆ. ಸರ್, ವಾಪಸ್ BJP ಜೊತೆಗೆ ಹೋಗುವಂಥ ಮನಸ್ಥಿತಿ ನೋಡ್ರಿ, ನಾವು BJPನೇ ಇದ್ದೀವಿ. ಅವರೇ ಒಳ್ಳೊಳ್ಳೆ ಯಡಿಯೂರಪ್ಪನೇ 3 ಸಲ ಹೊರಗೆ ಹಾಕ್ಯಾರ ನನಗೆ. ನಾನೇನು BJP ಬಿಟ್ಟು ಹೋಗೇ ಇಲ್ಲ. ಅವನೇ ತನ್ನ ಮಗನ ಭವಿಷ್ಯ, ತನ್ನ ಭವಿಷ್ಯ. ಅವ ಯಡಿಯೂರಪ್ಪಗೆ ತಾನು ಇರಬೇಕು, ಸತ್ತ ಮ್ಯಾಗ ಅವನ ಮಗ ಇರಬೇಕು, ಸತ್ತ ಮ್ಯಾಗ ಅವ್ನ ಮೊಮ್ಮಗ ಇರಬೇಕು. ಉಳ್ಕಿದವರೆಲ್ಲ ಅವ್ರ ಮನೆಯಾಗ ಕಸ ಹುಡುಕ್ಬೇಕು. ನಮಗೇನು ಕೆಲಸ ಇಲ್ಲ. ಕೆಲವೊಂದು ಅಪ್ಪಾಜಿ ಅನ್ನೋಂಥ ಯೋಗಿ ನನ್ನ ಮಕ್ಕಳು ರಾಜಕಾರಣದಾರ. ಯಾರಿಗೆ ಅಪ್ಪ ಅನ್ಬೇಕಂದ್ರೆ ಯಾರಿಂದ ಉತ್ಪನ್ನ ಆಗಿರ್ತಾರೆ ಅವ್ರಿಗೆ ಅಪ್ಪ ಅಟ್ಟೆ ಅನ್ಬೇಕು. ದೊಡ್ಡ ದೊಡ್ಡ ಜಗತ್ತುಗಳಿದ್ರೆ ಅಪ್ಪಾಜಿ ಅಂದ್ರೆ ತಪ್ಪಲ್ಲ. ಇವರೆಲ್ಲ ಹಾದಿ ಬೀದಿಗೆ ಹೋಗೋರೆಲ್ಲ ಅಪ್ಪಾಜಿ ಅಂದೇ ಆ BJP ಹಾಳು ಮಾಡಿದವರು ಈ ಅಪ್ಪಾಜಿ ಕಂಪ್ನಿಗಳು. ಈಗ ಧರ್ಮಸ್ಥಳದಲ್ಲಿ SITಯನ್ನು ಮಾಡಿದ್ರು, ಏನು ಒಂದೇ SITಯನ್ನು ಸ್ವಾಗತ ಮಾಡ್ತಾರೆ ಅಥವಾ ಏನು? ನೋಡಿ, ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಹೇಳ್ಯಾರ, ತನಿಖೆಗೆ ನಮ್ಮದೇನು ಇದು ಇಲ್ಲ. ಸ್ವಾಗತ ಮೊನ್ನೆ ಅವರು ಸ್ವಾಗತ ಮಾಡ್ಯಾರ. ಧರ್ಮಾಧಿಕಾರಿಗಳಂದ್ರೂ ಸ್ಟೇಟ್ಮೆಂಟ್ ಬಂದಿದೆ. ನೋಡಿ, ಏನೇ ತಪ್ಪಿದ್ರು ಆದರೆ ನಮ್ಮದು ಒಂದೇ, ಹಿಂದೂ ದೇವಸ್ಥಾನಗಳನ್ನು, ಹಿಂದೂ ಮಠ ಮಂದಿರಗಳನ್ನು, ಜೈನ ಧರ್ಮ ಇರಲಿ, ಸಿಖ್ ಧರ್ಮ ಇರಲಿ, ಇವೆಲ್ಲ ಭಾರತದಲ್ಲಿ ಹುಟ್ಟಿದಂಥ ಧರ್ಮಗಳು, ಬೌದ್ಧ ಧರ್ಮ. ಇವುಗಳ ಮೇಲೆ ಟಾರ್ಗೆಟು ಈ ದೇಶದಲ್ಲಿ ಕೆಲವೊಂದು ಕಮ್ಯುನಿಸ್ಟ್ ಮೈಂಡೆಡ್ ಸ್ವಾಮೀಜಿಗಳು ಕೆಲವೊಂದು ಕಮ್ಯುನಿಸ್ಟ್ ಅದ. ಸುಮ್ಮ ಕ್ಯಾಮಿ ಹಾಕೋತಾರೆ ಕಳ್ಳ ನನ್ನ ಮಕ್ಕಳವರು. ಬಸವಣ್ಣನ ಹೆಸರು ಹಚ್ಕೊಂಡು ವಿಪತ್ತಿ ಹಚ್ಕೊಂಡು ಇಸ್ಲಾಂ ಲಿಂಗಾಯತು ಒಂದೇ ಅಂತ ಹೇಳ್ತಾರೆ. ಅವ್ರು ಇಸ್ಲಾಂ ಏನು ಲಿಂಗಾಯತು ಅನ್ನೋದೇ ಗುರುತಿಲ್ಲಾರ್ದಂಥವ್ರು ಕ್ಯಾಮಿಯವರು ಅದಾರ ಈ ರಾಜ್ಯದಾಗ, ದೇಶನಾಗ. ಇಂಥವ್ರು ಏನು ಮಾಡ್ಲಕತ್ತಾರಂದ್ರೆ, ಮೊದಲು ಸ್ವಾಮಿ ಅಯ್ಯಪ್ಪ ದೇವಸ್ಥಾನನ ಅಪವಿತ್ರ ಮಾಡಿದ್ರು. ಒಂದೊಂದು ಮಠದ್ದು ಒಂದೊಂದು ದೇವಸ್ಥಾನದ ಒಂದು ಸಂಪ್ರದಾಯ ಐತ್ರಿ. ಇಂಥವ್ರು ಹೋಗಬಾರ್ದಪ್ಪ. ಆ ಸಂಪ್ರದಾಯ ಮುರಿಯೋದ್ರಿಂದ ನಿಮಗೇನು ಲಾಭ ಆಗ್ತದೆ? ಹಂಗೆ ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರ ಕ್ಷೇತ್ರ.
ಯಾರು ಕೇಳಿದ್ರು ಹೇಳ್ತಾರಲ್ಲ ಧರ್ಮಸ್ಥಳಕ್ಕೆ ಹಾನಿ ಮಾಡ್ತೀನಿ ಅಂತೇಳಿ ಅಂದ್ರೆ ಅಷ್ಟು ಅದ್ರ ಮ್ಯಾಗ ಮಂಜುನಾಥೇಶ್ವರ ಮ್ಯಾಗ ಎಲ್ಲರದು ನಂಬಿಕೆ ಐತಿ. ಅದನ್ನು ಅಪವಿತ್ರಗೊಳಿಸ್ಲಕ್ಕೂ ಕೆಲವೊಂದು ಷಡ್ಯಂತ್ರ ಈ ದೇಶದಲ್ಲಿರುವಂಥ ಎಡಚರಗಳು ಮತ್ತು ಸೋಕಾಲ್ಡ್ ಬುದ್ಧಿಜೀವಿಗಳು ಮತ್ತು ಸೋಕಾಲ್ಡ್ ಕೆಲವೊಂದು ಅಯೋಗ್ಯ ಕ್ಯಾಮಿ ಅರಿವಿಯಲ್ಲಿರುವಂಥ ಲಫಂಗರು ಕೂಡಿ ಇದನ್ನು ಮಾಡ್ತಾಯಿದ್ದಾರೆ. ಇದಕ್ಕೆ ನಮ್ಮ ಒಪ್ಪಿಗಿಲ್ಲ. ಏನೇ ಇದ್ದರೂ ತನಿಖೆ ಮಾಡಿರಿ. ಅವ್ರು ಹೇಳ್ಯಾರಲ್ರಿ, ಧರ್ಮಾಧಿಕಾರಿಗಳೇ ಹೇಳ್ಯಾರ ನಮ್ದಿಂದ ಏನೂ ಅಂಥದ್ದು ಆಗಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಮತ್ತು ಅಷ್ಟು ಮೀರಿ ನೀವು ಅದಕ್ಕೆ ಏನಾರು ಧಕ್ಕೆ ಮಾಡುವಂಥದ್ದು ಮಾಡಿದ್ರೆ ಇಡೀ ಹಿಂದೂ ಸಮಾಜ ಎದ್ದುಕೊಂಡಿರ್ತದೆ. ಈಗ ಪಂಚಮಸಾಲಿ ಸ್ವಾಮೀಜಿ ಅವ್ರಿಗೆ ವಿಷಪ್ರಾಶನ ಮಾಡಿಸಿದಾರ ಅಂತ ಅರವಿಂದ್ ಬೆಲ್ಲದವರು ಮೊನ್ನೆ ಒಂದು ಆರೋಪ ಮಾಡಿದ್ದಾರೆ ಸರ್. ಏನು ಸರ್, ಏನು ನನಗೆ ಗೊತ್ತಿಲ್ಲರಪ್ಪ, ಒಟ್ಟಾರೆ ನನಗೆ ಅದು ಏನೂ ಮಾಹಿತಿ ಇಲ್ಲ. ಸ್ವಾಮೀಜಿ ಅವ್ರಿಗೆ ಅವ್ರು ನೋಡ್ರಿ, ಆ ಗುರುಗಳು ಇಟ್ಟು ಹಗಲ ರಾತ್ರಿ ಸಮುದಾಯದ ಸಲುವಾಗಿ ಹಗಲ ರಾತ್ರಿ ಮಠ ಬಿಟ್ಟು ಸಾಮಾನ್ಯ ಒಬ್ಬ ಸಮುದಾಯದ ಒಬ್ಬ ಸಾಮಾನ್ಯ ಬಡವನ ಮನೆಯಾಗಿದ್ದು ಒಂದು ಸಂಘಟನೆ ಮಾಡಿ ಎಲ್ಲ ಸಮುದಾಯಗಳಿಗೆ ಇವತ್ತು ಮೀಸಲಾತಿ ಕೊಡಬೇಕಂತ ಹೋರಾಟ ಮಾಡಕತ್ತಾರೆ. ಅವ್ರನ್ನ ಇದನ್ನು ಏನಿದೆ ಇದು ಹೆಂಗೆ ಧರ್ಮಸ್ಥಳದ ಐತಲ್ಲ, ಇಲ್ಲಿ ನಮ್ಮಲ್ಲಿ ಇರುವಂಥ ಕೆಲವೊಂದು ಅಯೋಗ್ಯರು ಅವ್ರ ಹೆಸರು ತೊಗೋಬಾರ್ದು ಅಂತ ಹೇಳ್ಯಾರ. ನಮ್ಮ ಹಿರಿಯರು ಅಯೋಗ್ಯರು ಹೊಲಸು ಮಂದಿದು ಮಾತಾಡಬಾರ್ದಂದಾರ. ಅದಕ್ಕೆ ಸರ್ ಅವರೇ ಪದೇ ಪದೇ ಸಮುದಾಯದ ಮೇಲೆ ಯಾರು ಮಠದ ಪೀಠಕ್ಕೆ ಬೀಗ ಹಾಕ್ಯಾರ, ದೇವಸ್ಥಾನದ ರೊಕ್ಕ ತಿಂದಾರ, ತಮ್ಮ ಜಗಳ ಸಲುವಾಗಿ ದೇವಸ್ಥಾನಕ್ಕೆ ಬಾಗಿಲ ಬಂದ್ ಮಾಡ್ಯಾರ. ನೋಡ್ತೀರಿ, ನಾ ಇವತ್ತೇ ಭವಿಷ್ಯ ಹೇಳ್ತೀನಿ, ಪವಿತ್ರ ಕ್ಷೇತ್ರ ಇನ್ನು 5-10 ವರ್ಷನ ಅವ್ರ ಮನೆಗೆ ಬೀಗ ಆಗ್ತದೆ. ಯಾರು ಆಗ್ತಾರೆ ಸರ್? ಅದು ಯಾರು ಮಾಡ್ತಾರೋ ಅವ್ರಿಗೆ ಹಾಗೇ ಆಗ್ತದೆ. ನೋಡಿರಿ, ನಾವು ಮಠದ ರೊಕ್ಕ ತಿನ್ನಬಾರ್ದು. ದೇವಸ್ಥಾನ ನಾನು 30 ವರ್ಷದಿಂದ ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷದೀನಿ. ಇನ್ನು ಗುರುಗಳ ಮುಂದೆ ಹೇಳಿದೆ, 1 ಕೋಟಿ ರೂಪಾಯಿ ಇದ್ದಿದ್ದ ಆಸ್ತಿ ಇವತ್ತು 350 ಕೋಟಿ ರೂಪಾಯಿ ಆಸ್ತಿ ನಾವು ಮಾಡೀವಿ. ಏನು ವ್ಯಾಲ್ಯೂಯೇಷನ್ ಇವತ್ತು, ಅವತ್ತು 1 ಕೋಟಿ ಇತ್ತು ನಾ ಅಧ್ಯಕ್ಷ. ಇವತ್ತು ನನಗೆಲ್ಲ ದೇವ್ರು ಚಲೋ ಮಾಡ್ಯಾನಿಲ್ಲ. ನಾನು ಏನು ಒಂದು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆಗಿರ್ಲಿಕ್ಕಿಲ್ಲ. ಭ್ರಷ್ಟ ಯಡಿಯೂರಪ್ಪನ ಕೈಯಾಗ ಮಂತ್ರಿ ಆಗಬಾರ್ದತ್ತು. ಅದು ನಾನು ದೇವ್ರು ನಡೆಸ್ಯಾನ. ಅದಕ್ಕೆ ನನಗೇನೂ ಆಗ್ಯಾಲ್ಲ. ಯಾಕೆ ಆಗ್ಯಾಲ್ಲ ಅಂದ್ರೆ ನಾನು ಏನೂ ಅಲ್ಲಿ ದೇವಸ್ಥಾನ ಇನ್ನೂ ನಾನೇ ರೊಕ್ಕ ಹಾಕಿ ಬರ್ತೀನಿ, ಅಲ್ಲಿ ರೊಕ್ಕ ತಿನ್ನೋದಿಲ್ಲ. ಅದಕ್ಕೆ ನಾನು ಚಲೋ ಆಗೈತಿ. ಈ ಮಠಗಳು ಮಂದಿರಗಳು ತಿಂದವ್ರು ಹಂಗೆ ಉಳಿತಾರೆ ಹೇಳ್ರಿ. ನೋಡೋಣ, ನೆಟ್ಟಿಗಿದ್ದ ಪಾಪ ಯಾವುದೋ ಬಡವನ ಕಣ್ಣೀರಿನ ರೊಕ್ಕ ತಿಂದರೆ ಉಳಿದಿಲ್ಲ. ಇನ್ನು ಮಠ ಮಾನ್ಯಗಳು ಜನ ಭಕ್ತಿದಿಂದ ಅಲ್ಲಿ ರೊಕ್ಕ ಕೊಟ್ಟಿರ್ತಾರೆ. ಸರ್, ಈಗ ಅಧ್ಯಕ್ಷನ ಹಿಟ್ಲರ್ ದರ್ಬಾರ್ ರೀತಿ ಮಾತಾಡ್ತಾ ಇದ್ದಾನೆ. ಹಿಟ್ಲರ್ ದರ್ಬಾರ್ ರೀತಿ ಮಾತಾಡ್ತಾನೆ ಅಧ್ಯಕ್ಷ. ಏನು ಸರ್, ಸಮುದಾಯ ಎಲ್ಲಿದೆ? ಅಧ್ಯಕ್ಷರು ಎಷ್ಟು ಮಂದಿ ಇದ್ದಾರೆ? ಅದನ್ನು ನೀವೇ ಬಸವರಾಜ ರೆಡ್ಡಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ. ಆಗಲಿಲ್ಲ, ಸರ್ಕಾರ ಬಂದ್ರಲ್ಲ. ಯಾರು ಕಾಂಗ್ರೆಸ್ ಬಂದ್ರೆ ಆಗ್ಬೇಕಲ್ರಿ. ಮಲ್ಲಿಕಾರ್ಜುನ ಖರ್ಗೆ ನೋಡ್ರಿ, ಅದು ಹೆಂಗಾಗೈತೆ ಕಾಂಗ್ರೆಸ್ ಅಂದ್ರೆ, ಅದೇನೋ ನಮ್ಮ ಕಡೆ ಗಾದೆ ಮಾತು ಹೇಳ್ತಾರಲ್ಲ, ಇಡೀ ಎಲ್ಲ ಹೊತ್ಕೊಂಡು ಕಲಾಸಾಗಿ ಹೋಗೈತಿ. ಈಗ ಊರು ಹೊರಗಿದ್ದ ಹನುಮಪ್ಪನಾಗ ತಂದು ಕುಂಡ್ರಿಸ್ಬಿಟ್ಟಾರೆ ಪಾಪ ಖರ್ಗೆ ಅವ್ರನ್ನ. ಮಾಡೋದಿದ್ರೆ ಮೊದಲೇ ಮುಖ್ಯಮಂತ್ರಿ ಮಾಡ್ಬೋದಾಗಿತ್ತಲ್ಲ. ಯಾವಾಗ ಯಾಕೆ ಮಾಡಲಿಲ್ಲ ಖರ್ಗೆ ಅವ್ರನ್ನ? ಸೀನಿಯಾರಿಟಿ ನೋಡಿದ್ರೆ ಪಾಪ ಅವ್ನ ಖರ್ಗೆ ಅವ್ರನ್ನ ಬಲಿಪೂಷ ಮಾಡ್ಯಾರ. ಪ್ರಧಾನಮಂತ್ರಿ ಆಗೋದು ಕನಸ ನರೇಂದ್ರ ಮೋದಿಯವ್ರ ನಂತರ ಈ ದೇಶನಾಗ ಯೋಗಿ ಆದಿತ್ಯನಾಥ್ರೇ ಆಗೋರು. ಉಳ್ಕಿದ ನನ್ನ ಮಕ್ಕಳದ್ದು ಏನು ಕೆಲಸ ಇಲ್ಲ. ತಮ್ಮ ಮನ್ಯಾಗ ತಮ್ಮ ಮೊಮ್ಮಕ್ಕಳು ಮಕ್ಕಳಾಗವು. ಬಾ ಬೇಟ, ಬೇಟ ಕಿಸ್ ಬೇಟ, ಬಸ್ ಬೇಟ ಕೊಡ್ರಿ.